ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತ ಜಟಾಪಟಿ ಒಂದು ಹಂತಕ್ಕೆ ಬಂದು ತಲುಪಿದ್ರೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಬದಲಾವಣೆ ಬಹಳ ದೊಡ್ಡ ಜಟಾಪಟಿಯನ್ನು ಸೃಷ್ಟಿ ಮಾಡ್ತಾ ಇದೆ. ಹೀಗಾಗಿ ಎಕ್ಸ್ಟೆನ್ಷನ್ನಲ್ಲಿರುವಂಥ ಯಡಿಯೂರಪ್ಪ ಪುತ್ರ BY ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರಾ ಅಥವಾ ಆ ಸ್ಥಾನಕ್ಕೆ ಬೇರೆಯವರನ್ನ ತಂದು ಕೂರಿಸ್ತಾರಾ? ಇದೆಲ್ಲವೂ ಕೂಡ ನಿರ್ಧಾರ ಆಗೋದು ಜುಲೈ 4ರಂದು. ವರಿಷ್ಠರ ಕೈ ಸೇರುತ್ತೆ ಹೊಸ ಅಧ್ಯಕ್ಷರ ಪಟ್ಟಿ ಹೆಸರು. ಮುಚ್ಚಿದ ಲಕೋಟೆಯಲ್ಲಿ ಪಕ್ಷದ ಪ್ರಮುಖರು ನಿರ್ಧಾರ ಮಾಡಿರುವಂಥ ಈ ಹೆಸರು ಮುಚ್ಚಿದ ಲಕೋಟೆಯಲ್ಲಿ ತಲುಪುತ್ತೆ. ಮುಚ್ಚಿದ ಲಕೋಟೆಯಲ್ಲಿ ಯಾರು ಅಧ್ಯಕ್ಷರಾಗ್ತಾರೆ, ಬಿಜೆಪಿಗೆ ನೂತನ ಸಾರಥಿ ಯಾರು ಅನ್ನೋದು ಗೊತ್ತಾಗುತ್ತೆ. ಹಿರಿಯ ನಾಯಕರೇ ಇದನ್ನು ಬಹಿರಂಗಪಡಿಸ್ತಾರೆ. ಹಿರಿಯ ನಾಯಕರಿಂದ ವರಿಷ್ಠರಿಗೆ ಈ ಪಟ್ಟಿ ರವಾನೆ ಆಗುತ್ತೆ. ಹೊಸ ರಾಷ್ಟ್ರೀಯ ಅಧ್ಯಕ್ಷರಿಂದಲೇ ರಾಜ್ಯಾಧ್ಯಕ್ಷರ ಹೆಸರು ಘೋಷಣೆ ಆಗುತ್ತೆ. ಹೀಗಾಗಿ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ನಡೀತಾ ಇರುವಂಥ ಜಟಾಪಟಿಗೆ ಫುಲ್ ಸ್ಟಾಪ್ ಬೀಳುತ್ತಾ? ಇದೇ ವಿಚಾರವಾಗಿ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ರಾಕೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಕೇಶ್, ಒಂದು ಕಡೆ ಕಾಂಗ್ರೆಸ್ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟನೆ ಕ್ಲಾರಿಟಿ ಕೊಡುವ ಮೂಲಕ ಮುಖ್ಯಮಂತ್ರಿಗಳು ಇವತ್ತು ಎಲ್ಲದಕ್ಕೂ ತೆರೆ ಎಳೆಯುವಂಥ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ರಾಜ್ಯಾಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ನಡೀತಾ ಇರುವಂಥ ಜಟಾಪಟಿ ಹಗ್ಗಜಗ್ಗಾಟ ಕೊನೆಗೂ ಜುಲೈ 4ಕ್ಕೆ ಫುಲ್ ಸ್ಟಾಪ್ ಅಂತ ಅಂದುಕೊಳ್ಳಬಹುದಾ, ಅಥವಾ ವಿರೋಧವನ್ನೇ ಕಟ್ಟಿಕೊಂಡಿರುವಂಥ ಅನೇಕ ವಿರೋಧಿಗಳನ್ನೇ ಒಳಗೊಂಡಿರುವಂಥ ಆ ನಾಯಕರೇ ಮುಂದುವರಿಯುವಂಥ ಅವಕಾಶಗಳೇ ಇದೆಯಾ? ದಶರಥ್, ರಾಜ್ಯ ರಾಜಕಾರಣದಲ್ಲಿನ ಎರಡೂ ಪಕ್ಷಗಳಲ್ಲೂ ಕೂಡ ನಾಯಕತ್ವ ಮತ್ತು ಅಧಿಕಾರದ ವಿಚಾರಕ್ಕೆ ಆಗ್ತಿರುವಂತಹ ಜಟಾಪಟಿ ಈಗ ಅಂತಿಮ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಅಂದರೆ ಇದು ಶಮನವಾಗುವಂಥ ಹಂತಕ್ಕೆ ಬರ್ತಾ ಇದೆ. ಒಂದು ಕಡೆ ತಾವು ಹೇಳಿದಾಗೆ ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿಗಳ ಕುರ್ಚಿ ಮತ್ತು ಸೀಟಿನ ವಿಚಾರಕ್ಕೆ ನಡೆದಂಥ ಜಟಾಪಟಿಯಲ್ಲೂ ಕೂಡ ಮುಖ್ಯಮಂತ್ರಿಗಳು ನಾನೇ 5 ವರ್ಷಗಳ ಕಾಲ CM ಆಗ್ತೇನೆ ಅನ್ನುವಂತಹ ಹೇಳಿಕೆಯನ್ನು ಕೊಡುವ ಮುಖಾಂತರ ವಿವಾದವನ್ನು ತಣ್ಣಗಾಗಿಸ್ತಿದ್ದಾರೆ. ಹಾಗೆ BJPಯಲ್ಲೂ ಕೂಡ ಮುಂದಿನ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅನ್ನುವಂಥ ಕುತೂಹಲಕ್ಕೆ ತೆರಳಿಯುವಂತಹ ಸಮಯ ಸನ್ನಿಹಿತವಾಗ್ತಾ ಇದೆ. ರಾಜ್ಯಾಧ್ಯಕ್ಷರ ಘೋಷಣೆಯ ವಿಚಾರ ತಡವಾಗಬಹುದೇ ಹೊರತು ಯಾರು ರಾಜ್ಯಾಧ್ಯಕ್ಷರಾಗ್ತಾರೆ ಅನ್ನುವಂತಹ ಕುತೂಹಲಗಳಿಗೆ ಉತ್ತರ ಕೊಡುವ ಕಾಲ ಬಂದಿದೆ. ಜುಲೈ 4ರ ಒಳಗಾಗಿ ಆ ಪ್ರಕ್ರಿಯೆಯನ್ನು ಅಂತಿಮಗೊಳಿಸಿ ಕೊಡಬೇಕು ಅನ್ನುವಂತಹ ನಿರ್ದೇಶನ ಇಲ್ಲಿನ ರಾಜ್ಯಾಧ್ಯಕ್ಷರ ಆಯ್ಕೆಯ ಜವಾಬ್ದಾರಿಯನ್ನು ಹೊತ್ತಿರುವಂತಹ ರಾಷ್ಟ್ರೀಯ ನಾಯಕರುಗಳಿಗೆ, ರಾಜ್ಯ ನಾಯಕರುಗಳಿಗೆ ತಲುಪಿದೆ. ಸೊ ಆ ಹಿನ್ನೆಲೆಯಲ್ಲಿ ನಾಯಕರುಗಳು ಇದುವರೆಗೂ ಜಿಲ್ಲಾ ಮತ್ತು ಪಕ್ಷದ ಪದಾಧಿಕಾರಿಗಳ ವಲಯದಲ್ಲಿ ತಾವು ಕಲೆ ಹಾಕಿದಂತಹ ಅಭಿಪ್ರಾಯ ಮತ್ತು ಮಾಹಿತಿಗಳನ್ನು ಒಗ್ಗೂಡಿಸಿ ಮುಚ್ಚಿದ ಲಕೋಟೆಯಲ್ಲಿ ಆ ಅಭಿಪ್ರಾಯಗಳನ್ನು ಜೊತೆಗೆ ಯಾರು ಮುಂದಿನ ರಾಜ್ಯಾಧ್ಯಕ್ಷರಾಗಬೇಕು ಅನ್ನುವಂಥ ಅಭಿಪ್ರಾಯ ಬಂದಿದೆ, ಆ ಅಭಿಪ್ರಾಯದ ಹೆಸರನ್ನು ಅವರಿಗೆ ಕಳಿಸಿಕೊಡಲಿದ್ದಾರೆ. ಆ ಬಳಿಕ ಅಲ್ಲಿ ಮುಂದಿನ ಪ್ರತಿಕ್ರಿಯೆಗಳು ಮತ್ತು ಪ್ರಕ್ರಿಯೆಗಳು ಆರಂಭವಾದಂತಹ ನಂತರದಲ್ಲಿ BJPಯ ನೂತನ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅನ್ನೋದನ್ನು ಬಹಿರಂಗವಾಗಿಸಿಕೊಡ್ಬೇಕಾಗುತ್ತೆ. ಆದರೆ ಈಗ ಬಂದಿರುವ ಮಾಹಿತಿಗಳ ಪ್ರಕಾರ ಮುಂದಿನ ರಾಜ್ಯಾಧ್ಯಕ್ಷರ ಘೋಷಣೆಯನ್ನು ಹೊಸದಾಗಿ BJPಯ ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗ್ತಾರೆ ಅವರು ಘೋಷಣೆ ಮಾಡಲಿದ್ದಾರೆ. ಯಾಕಂದರೆ ಈಗಿರುವಂತಹ ರಾಷ್ಟ್ರೀಯ ಅಧ್ಯಕ್ಷರಿಗೆ ಅವರ ಅಧಿಕಾರಾವಧಿ ಮುಕ್ತಾಯಗೊಳ್ತಾ ಇದೆ. ಹಾಗೆ ಪಕ್ಷದ ಬೈಲಾದ ಪ್ರಕಾರ ಹೊಸಬರಿಗೆ ಈ ಜವಾಬ್ದಾರಿಯ ಹೊಣೆ ಹೊರಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈ ತಿಂಗಳ ಒಳಗಾಗಿ BJPಯ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಕೂಡ ಆಗಬಹುದು. ಅದಾದ ನಂತರದಲ್ಲಿ ರಾಜ್ಯಾಧ್ಯಕ್ಷರ ಘೋಷಣೆ ಆಗುತ್ತೆ. ಒಟ್ಟಾರೆ BJPಯಲ್ಲಿರುವಂತಹ ಮಂಡಲ ಅಂದರೆ ಜಿಲ್ಲಾವಾರು ಮಂಡಲ ಅಧ್ಯಕ್ಷರುಗಳನ್ನು ಅವರು ನೇಮಕ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಈಗ 22ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ರಾಜ್ಯಾಧ್ಯಕ್ಷರ ನೇಮಕ ಆಗಿದೆ. ಉಳಿದಂತಹ 8ರಿಂದ 10 ಜನ ರಾಜ್ಯಾಧ್ಯಕ್ಷರ ನೇಮಕವನ್ನು ಮಾಡಿದ ತಕ್ಷಣಕ್ಕೆ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಆಗುತ್ತೆ. ಅದಾದ ಬಳಿಕ ಬಾಕಿ ಇರುವಂತಹ ರಾಜ್ಯಗಳ ರಾಜ್ಯಾಧ್ಯಕ್ಷರ ಘೋಷಣೆಯನ್ನು ಮಾಡಲಾಗುತ್ತೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ವಿಜೇಂದ್ರ ಅವರು ಕೂಡ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ನಾನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಾಡಿರುವಂತಹ ಘೋಷಣೆಗೆ ಪೂರಕವಾಗಿ 1.5 ವರ್ಷಗಳ ಅಧಿಕಾರವನ್ನು ಮಾಡಿದ್ದೇನೆ. ಇನ್ನು ಉಳಿದಿರೋದು 1.5 ವರ್ಷದ ಅಧಿಕಾರ. ಸೊ ಅದನ್ನು ನಾನು ಪೂರ್ಣ ಪ್ರಮಾಣದಲ್ಲಿ ಕ್ಲಿಯರ್ ಮಾಡ್ತೇನೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಆ ಲೆಕ್ಕವನ್ನು ನೋಡೋದಾದರೆ ಅವರಿಗೆ ಮತ್ತೊಂದು ಅವಧಿ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಕೂಡ ಮಾಡಲಾಗ್ತಾ ಇದೆ. ಆದರೆ ಬದಲಾವಣೆ ಎಲ್ಲ ಪಕ್ಷಗಳಲ್ಲೂ ಸಹಜ ನಿಯಮ ಆಗಿದೆ. ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ನಾಯಕರಿಂದ ಬರುವಂತಹ ಉತ್ತರ ಮತ್ತು ಅಲ್ಲಿನ ಪ್ರತಿಕ್ರಿಯೆ ಬಳಿಕ BJPಯ ಅಧ್ಯಕ್ಷರು ಯಾರು ಅನ್ನುವಂತಹ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಸಿಗುತ್ತೆ. ದಶರಥ್, ಥ್ಯಾಂಕ್ ಯು ರಾಕೇಶ್.